ಖಾತೆ ಜಮೀನು ವಿಚಾರ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ವತಿಯಿಂದ ಟಿ.ನರಸೀಪುರ ತಾಲೂಕು ಕಚೇರಿ ಮುಂಭಾಗ ಭಾರಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ರೈತ ಮುಖಂಡ ಕಳ್ಳಿಪುರ ಮಹದೇವಸ್ವಾಮಿ, ತಾಲೂಕಿನಲ್ಲಿ ಜಮೀನು ಮತ್ತು ವಿವಿಧ ಖಾತೆಗಳ ವಿಚಾರವಾಗಿ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಆರ್ಐ ಹಾಗೂ ವಿಎಗಳು ರೈತರ ಕೆಲಸ ಕಾರ್ಯಗಳನ್ನು ಮಾಡಲು ಅನಗತ್ಯ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಎಂದು ತೀವ್ರ ಆಕ್ರೋಶ ಹೊರಹಾಕಿದ್ರು. ಮುಂದುವರೆದು ಮಾತನಾಡಿದ ಅವರು, ಸರ್ಕಾರವು ವಿದ್ಯುತ್ ಕ್ಷೇತ್ರವನ್ನ ಖಾಸಗೀಕರಣಗೊಳಿಸಿ ಬಂಡವಾಳಶಾಹಿಗಳಿಗೆ ವಹಿಸಿಕೊಡಲು ಮುಂದಾಗಿದೆ. ಇದು ನೇರವಾಗಿ ಅನ್ನದಾತರ ಹೊಟ್ಟೆಗೆ ಹೊಡೆಯುವ ಯೋಜನೆಯಾಗಿದ್ದು, ರೈತರಿಗೆ ತೊಂದರೆ ನೀಡುವ ಈ ನೀತಿಯನ್ನ ಸರ್ಕಾರ ಕೂಡಲೇ ಕೈಬಿಡಬೇಕು ಎಂದು ಕಟ್ಟುನಿಟ್ಟಾಗಿ ಆಗ್ರಹಿಸಿದ್ರು. ಈ ಬೃಹತ್ ಪ್ರತಿಭಟನೆಯನ್ನ ರೈತ ಸಂಘದ ಜಿಲ್ಲಾ ಮುಖಂಡ ಶಿವಪ್ರಸಾದ್ ಕೊತ್ತೆಗಾಲ, ಹತ್ತಳ್ಳಿ ಶಿವನಂಜು ಸೇರಿದಂತೆ ತಾಲೂಕಿನ ನೂರಾರು ರೈತರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿ ತಾಲೂಕು ಆಡಳಿತಕ್ಕೆ ತಮ್ಮ ವಿವಿಧ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದ್ದಾರೆ. ತಿರಸ್ಕಾರ ಮಾಡಿ ಅನ್ನುವಂಥದಕ್ಕೆ ಮುಖ್ಯಮಂತ್ರಿಗಳು ಇನ್ನೂ ಅದನ್ನು ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳಿ ಅಳತೆ ಮಾಡಿ ನನಗೆ ಅಕ್ಷತೆ ಕೊಡಿ ಅಂತ ಹೇಳ್ತಾರೆ. ಅಕ್ಷತೆ ಕೊಟ್ಟರೆ ಖಾತೆ ಮಾಡ್ತಾರಪ್ಪ ಇವರು. ವರದಿ ಕೊಡೋದಕ್ಕೆ ಅವರಿಗೆ ಬರೀಬೇಕು. ಖಾತೆ ಮಾಡುವಂತ ಅಧಿಕಾರ ಮೂರು ಸರ್ಕಾರಗಳು ಇವತ್ತು ರೈತನ ತಿರುಗುತ್ತಿದೆ ಹೋಗ್ಬೇಕು. ರೈತರಿಗೆ ಏನಾದ್ರು ಒಳ್ಳೆಯದು ಮಾಡಬೇಕು ಒಂದು ಕೃತಿಯನ್ನ ವಿದ್ಯುತ್ ಖಾಸಗೀಕರಣ ಯಾಕಪ್ಪ ಮಾಡ್ತಾ ಇದ್ರಿ? ಅದ್ರ ಬಗ್ಗೆ ತಿರಸ್ಕಾರ ಮಾಡಿ ಅನ್ನುವಂಥದಕ್ಕೆ ಮುಖ್ಯಮಂತ್ರಿಗಳು ಇನ್ನೂ ಅದನ್ನು ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳಿ ಅಳತೆ ಮಾಡಿ ನನಗೆ ಅಕ್ಷತೆ ಕೊಡಿ ಅಂತ ಹೇಳ್ತಾರೆ. ಅಕ್ಷತೆ ಕೊಟ್ಟರೆ ಖಾತೆ ಮಾಡ್ತಾರಪ್ಪ ಇವರು. ವರದಿ ಕೊಡೋದಕ್ಕೆ ಅವರಿಗೆ ಬರೀಬೇಕು. ಖಾತೆ ಮಾಡುವಂತ ಅಧಿಕಾರ ಮೂರು ಸರ್ಕಾರಗಳು ಇವತ್ತು ರೈತನ ತಿರುಗುತ್ತಿದೆ ಹೋಗ್ಬೇಕು. ರೈತರಿಗೆ ಏನಾದ್ರು ಒಳ್ಳೆಯದು ಮಾಡಬೇಕು.